ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಜಂತರ್ ಮಂತರ್ನಲ್ಲಿ ಇವತ್ತು ಬೆಳಗ್ಗೆಯಿಂದ ಹೈ ಡ್ರಾಮಾ. ಸಂಸತ್ತಿನಲ್ಲಿಯೂ ಹೈ ಡ್ರಾಮಾ, ಸಂಸತ್ತಿನ ಹೊರಗೂ ಹೈ ಡ್ರಾಮಾ, ದೆಹಲಿಯ ರಸ್ತೆಗಳಲ್ಲಿ ಹೈ ಡ್ರಾಮಾ. ಒಟ್ನಲ್ಲಿ ಇಲ್ಲೊಂದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಇರುವ ಸರ್ಕಾರ ಇದೆಯಾ ಇಲ್ಲವಾ ಅನ್ನುವಂತಹ ಪ್ರಶ್ನೆ ಕೇಳಬಹುದಾದ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಬೆಳಗ್ಗೆಯಿಂದ ರೋಷಾವೇಶದ ಮಾತುಗಳಿಂದ ಆರಂಭಿಸಿದ ಸರ್ಕಾರ, ನಾವು ಬಗ್ಗೋದಿಲ್ಲ, ಇವ್ರನ್ನ ಬಿಡೋದಿಲ್ಲ, ಇವ್ರ ಅಡ್ಡ ತಡಿತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಮಧ್ಯಾಹ್ನದ ಹೊತ್ತಿಗೆ ಲಾಠಿ ಚಾರ್ಜು, ವಿದ್ಯಾರ್ಥಿಗಳ ತಲೆ ಒಡೆದು ರಕ್ತ ಬರೆಸಿ ಕೈಕಾಲು ಮುರಿದು ಅದನ್ನೆಲ್ಲ ಮಾಡಿ ಸಂಜೆ ಹೊತ್ತಿಗೆ ಅದೇ ಸರ್ಕಾರ, ಅದೇ ಮೋದಿ ಸರ್ಕಾರ ಶರಣಾಗೋಯ್ತು. ಮಾತುಕತೆಗೆ ಬನ್ನಿ, ಪ್ರತಿಭಟನೆಯನ್ನ ವಾಪಸ್ ತಗೊಳ್ಳಿ, ನಾವು ಭರವಸೆ ಕೊಡ್ತೀವಿ ಅಂತ. ಸೊ ಏನೆಲ್ಲ ನಡೆಯಿತು ಇಡೀ ದಿನ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ನಿಮಗೆ ಗೊತ್ತಿರೋ ಹಾಗೆ, ಕಾಕ್ರೋಚ್ ಜನತಾ ಪಾರ್ಟಿಯ ಲೇಬಲ್ ಅಡಿಯಲ್ಲಿ ಸೋನಂ ವಾಂಗ್ಚುಕ್, ಪರಿಸರವಾದಿ ಮತ್ತು ಹೋರಾಟಗಾರ ಸೋನಂ ವಾಂಗ್ಚುಕ್, ವಿಜ್ಞಾನಿಯು ಸಹ ಹೌದು, ಅವರು ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ರು. ಯಾಕೆ ಅನ್ನೋದ್ರ ಹಿನ್ನೆಲೆ ನಿಮಗೆ ಗೊತ್ತೇ ಇದೆ. ಕಾಕ್ರೋಚ್ ಪಾರ್ಟಿ ಯಾಕೆ ಹುಟ್ಟಿತು, CJI ಕೊಟ್ಟ ಹೇಳಿಕೆ, ಅದ್ರ ಬಗ್ಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ, ಅದು ನಿಮಗೆ ಗೊತ್ತಿರುತ್ತೆ. ಅಥವಾ ಈ ಹಿಂದಿನ ವಿಡಿಯೋಗಳನ್ನು ಮತ್ತೆ ನೀವು ಪರಿಶೀಲನೆ ಮಾಡಬಹುದು. ಈ ದೇಶದ ಪರೀಕ್ಷಾ ವ್ಯವಸ್ಥೆ ಎಕ್ಕುಟ್ಟು ಹೋಗಿದೆ. ಪ್ರತಿಯೊಂದು ಪರೀಕ್ಷೆಯ ಪೇಪರ್ಗಳು ಲೀಕ್ ಆಗ್ತಿದ್ದಾವೆ. ಇದರಿಂದ ಲಕ್ಷಾಂತರ ಲಕ್ಷಾಂತರ ಮಕ್ಕಳು, ವಿದ್ಯಾರ್ಥಿಗಳು, ಆಕಾಂಕ್ಷಿಗಳು ತುಂಬಾ ನಷ್ಟಕ್ಕೆ ಒಳಗಾಗ್ತಿದ್ದಾರೆ, ಬಹಳ ಸಮಸ್ಯೆ ಎದುರಿಸ್ತಾ ಇದ್ದಾರೆ, ಸಾಕಷ್ಟು ಜನ ಪ್ರಾಣ ಕಳ್ಕೊಳ್ತಿದ್ದಾರೆ ಅನ್ನೋದು ತಮಗೂ ಗೊತ್ತಿರುತ್ತೆ. ಅದರಲ್ಲೂ ನೀಟ್ ಪರೀಕ್ಷೆಯ ಪೇಪರ್ಗಳು 2 ವರ್ಷಕ್ಕೊಮ್ಮೆ ಆದರೂ ಮಿನಿಮಮ್ ಲೀಕ್ ಆಗ್ತವೆ. ಈ ಬಾರಿಯೂ ಲೀಕ್ ಆಗಿತ್ತು. ಆ ಕಾರಣಕ್ಕಾಗಿ 21 ಜನ ಮಕ್ಕಳು, ನೀಟ್ ಆಕಾಂಕ್ಷಿಗಳು ತಮ್ಮ ಪ್ರಾಣವನ್ನೇ ಬಿಟ್ರು, ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದ್ರು. ಅವರು ಸತ್ತು ಹೋದ ಕೆಲವೇ ಆ ಸಾವುಗಳು ನಡೀತಿರ್ಬೇಕಾದ್ರೇನೆ, ಸುಮಾರು ಒಂದಷ್ಟು ಜನ ಸತ್ತ ನಂತರ ನಮ್ಮ ಮೋದಿ ಸಾಹೇಬರು, ಈ ದೇಶದ ಪ್ರಧಾನಮಂತ್ರಿ, ಹೊರದೇಶಕ್ಕೆ ಹೋಗಿ ಅಲ್ಲಿ ಇಟಲಿಯ ಪ್ರಧಾನಿ, ಮಹಿಳಾ ಪ್ರಧಾನಿ ಮೆಲೋಡಿ ಚಾಕೊಲೇಟ್ ಕೊಟ್ಟು ಪ್ರಾಸಬದ್ಧವಾದಂತಹ ಕಾಮಿಡಿ ರೀಲ್ಸ್ಗಳನ್ನು ಮಾಡ್ಕೊಂಡಿದ್ರು, ಸಂತೋಷವಾಗಿ ನಗ್ತಾ ಇದ್ರು. ಆ ಸಂದರ್ಭದಲ್ಲಿ ಆಗಲೇ ಒಂದಷ್ಟು ಜನ ಮಕ್ಕಳು ಸತ್ತು ಹೋಗಿದ್ರು. ಅದಾದ ನಂತರವೂ ಒಂದಷ್ಟು ಜನ ಮಕ್ಕಳು ಸತ್ತು ಹೋದರು. ಸೊ ಎಷ್ಟು ಸೂಕ್ಷ್ಮವಾಗಿದ್ದಾರೆ ನರೇಂದ್ರ ಮೋದಿ, ಎಷ್ಟು ಅವರಿಗೆ ಸೆನ್ಸಿಬಿಲಿಟಿ ಇದೆ ಈ ದೇಶದ ವಿಚಾರಗಳ ಬಗ್ಗೆ, ಈ ದೇಶದ ವಿದ್ಯಾರ್ಥಿಗಳ ಬಗ್ಗೆ, ಈ ದೇಶದ ಮಕ್ಕಳ ಬಗ್ಗೆ ಅನ್ನೋದು ನಿಮ್ಗೆ ಅರ್ಥ ಆಗುತ್ತದೆ. ಮಕ್ಕಳು ಸಾಯ್ತಿದ್ರೆ ಚಾಕ್ಲೇಟ್ ಹಂಚುವಂತಹ ಪ್ರಧಾನಿ ಇಲ್ಲಿ ಬಿಟ್ಟರೆ ಬೇರೆ ಎಲ್ಲೂ ಸಿಗಲ್ಲ ಜಗತ್ತಲ್ಲಿ. ಇವರು ಮಾಡಿದ್ರ ಆ ಕೆಲಸನ. ಸೊ ಅದೆಲ್ಲವನ್ನು ವಿರೋಧಿಸಿ, ಪ್ರತಿಭಟಿಸಿ ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸೋನಂ ವಾಂಗ್ಚುಕ್ ಅಮರಣಾಂತ ಉಪವಾಸಕ್ಕೆ ಕೂತರು. ಅದು 21ನೇ ದಿನಕ್ಕೆ ಬರ್ತಿದ್ದಂತೆ ಸರ್ಕಾರ ತನ್ನ ಬುದ್ಧಿಯನ್ನ ತೋರಿಸ್ತು. ಯಾಕಂದ್ರೆ ಈ ಸರ್ಕಾರದಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ತನ್ನ ಬುದ್ಧಿಯನ್ನ ತೋರಿಸಿದ್ರು. ಸೋನಂ ವಾಂಗ್ಚುಕ್ನ ಕಿಡ್ನ್ಯಾಪ್ ಮಾಡ್ಕೊಂಡು ಹೋದಂಗೆ ಎತ್ಕೊಂಡೋದ್ರು. ಬಲವಂತಕ್ಕೆ ತಗೊಂಡೋಗಿ ಸಫ್ದರ್ಜಂಗ್ ಆಸ್ಪತ್ರೆಗೆ ಹಾಕಿ, ಈಗ ಟ್ಯೂಬ್ಗಳು ಹಾಕಿ ಅಥವಾ ಇನ್ನೇನೋ ಹಾಕಿ ಅವರಿಗೆ ಬಲವಂತಕ್ಕೆ ಫೋರ್ಸ್ ಫೀಡಿಂಗ್ ನಡೀತಾ ಇದೆ. ಅದಾದ ನಂತರ ಅವರನ್ನು ಎತ್ಕೊಂಡು ಹೋದ ಸಂದರ್ಭದಲ್ಲಿ CJP, ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ನಾನು ಉಪವಾಸ ಮಲಗ್ತೀನಿ ಈಗ ಅಂತ ಹೇಳಿ ನಿನ್ನೆ ಅವರು ಉಪವಾಸ ಶುರು ಮಾಡ್ಕೊಂಡ್ರು. ಅವರ ಜೊತೆಯಲ್ಲಿ 21 ದಿನಗಳಿಂದಲೂ ಸಹ ಆಲ್ ಇಂಡಿಯಾ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅವರು ಸಹ ಒಂದಷ್ಟು ವಿದ್ಯಾರ್ಥಿಗಳು ಉಪವಾಸ ಮಲಗಿದ್ದಾರೆ. ಅವರು ಗಂಭೀರವಾಗಿದ್ದಾರೆ. ಅವ್ರನ್ನ ಎತ್ಕೊಂಡೋಗಿಲ್ಲ, ಕೇವಲ ಸೋನಂ ವಾಂಗ್ಚುಕ್ನ ಮಾತ್ರ ಎತ್ಕೊಂಡೋಗಿರೋದು. ಯಾಕಂದ್ರೆ ಈ ಸರ್ಕಾರಕ್ಕೆ ಜನರನ್ನು ಉಳಿಸ್ಬೇಕು, ಬದುಕಿಸ್ಬೇಕು ಅನ್ನೋ ಉದ್ದೇಶ ಇಲ್ಲ. ತನಗೆ ಕಳಂಕ ಬರದ ಹಾಗೆ ಅಥವಾ ತನ್ನನ್ನು ಪ್ರಶ್ನೆ ಮಾಡುವವರು ಇರದ ಹಾಗೆ ಮಾಡೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀನಿ, ನನ್ನನ್ನು ಪ್ರಶ್ನೆ ಮಾಡಿದ್ರೆ ಕತೆ ಮುಗೀತು, ಏನಾದ್ರೂ ಮಾಡ್ತೀವಿ. IT, ED, CBI, ಪೊಲೀಸು, ಆರ್ಮಿ, CRPF ಏನ್ ಸಿಗುತ್ತೋ ಅದು ಏನನ್ನು ಬೇಕಾದ್ರೂ ಬಿಡ್ತೀವಿ ನಾವು. ಆದ್ರೆ ನಮ್ಮನ್ನು ಟೀಕೆ ಮಾಡೋದು ದೂರದ ಮಾತು, ಪ್ರಶ್ನೆ ಮಾಡಿದ್ರೆ ಮುಗೀತು ಕತೆ ಅನ್ನೋ ರೀತಿಯಲ್ಲಿ ಸೋನಂ ವಾಂಗ್ಚುಕ್ಗೆ ಎತ್ಕೊಂಡು ಹೋದ್ರೆ ಇವರೆಲ್ಲ ಹೆದರ್ಕೊಂಡು ಮನೆಗೆ ಹೋಗ್ತಾರೆ ಅನ್ನೋದು ಅವ್ರ ಲೆಕ್ಕಾಚಾರ ಆಗಿತ್ತು. ಅದು 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 ಬ್ಯಾಕ್ ಫೈರ್ ಆಗೋಯ್ತು. ಯಾಕಂದ್ರೆ ಸೋನಂ ವಾಂಗ್ಚುಕ್ ಅವ್ರು ಇದ್ದಂತಹ 21 ದಿನ ಏನಿತ್ತಲ್ಲ, ಆ 21 ದಿನ
ಪ್ರತಿದಿನ ಒಂದು 1,500-2,000 ಜನ ಅಲ್ಲಿ ಬಂದು ಸೇರ್ತಿದ್ರು ಜಂತರ್ ಮಂತರ್ನಲ್ಲಿ. ಆದರೆ ಅವರನ್ನು ಎತ್ತಿಕೊಂಡು ಹೋದ ನಂತರ ಆ ಸಂಖ್ಯೆ ಡಬಲ್ ಟ್ರಿಪಲ್ 10 ಟೈಮ್ಸ್ ಆಗೋಯ್ತು. ಸುಮಾರು 25-30 ಸಾವಿರ ಜನ ಸೇರೋದಕ್ಕೆ ಶುರು ಮಾಡಿದ್ರು ಪ್ರತಿದಿನ. ಇವತ್ತಂತೂ ಅದು 50-60 ಸಾವಿರ ದಾಟಿದೆ ಅಂತ ಹೇಳ್ತಿದ್ದಾರೆ. ಸೊ ಈ ಹಿಂದೆನೆ ಫಿಕ್ಸ್ ಆಗಿತ್ತು. ಏನು ಈ ಸಂಸತ್ತಿನ ಅಧಿವೇಶನ ಆರಂಭ ಆಗುತ್ತೆ ಇವತ್ತಿಂದ, ಮಳೆಗಾಲದ ಅಧಿವೇಶನ. ಅದರ ಮೊದಲನೇ ದಿನ ಅಂದ್ರೆ ಇವತ್ತು ಜುಲೈ 20ನೇ ತಾರೀಕು ಸಂಸತ್ತಿಗೆ ಜಂತರ್ ಮಂತರ್ನಿಂದ ಮೆರವಣಿಗೆ ಹೋಗ್ತೀವಿ ನಾವು ನಮ್ಮ ಬೇಡಿಕೆಗಳನ್ನ ಇಟ್ಕೊಂಡು ಅಂತ ಅವತ್ತೇ ಅನೌನ್ಸ್ ಆಗಿತ್ತು. ಅದಕ್ಕೆ ಸಾಕಷ್ಟು ಜನ ಬೆಂಬಲ ಸೂಚಿಸಿದ್ರು. ಸೋನಂ ವಾಂಗ್ಚುಕ್ ಅವರನ್ನ ಅದರ ಹಿಂದಿನ ದಿನನೇ, ಅದಕ್ಕೆ 2 ದಿನ ಇದೆ ಅನ್ನಬೇಕಾದ್ರೆ ಎತ್ಕೊಂಡೋದ್ರು. ಕಿಡ್ನಾಪೇ ಅದು ಆಕ್ಚುಲಿ, ಎತ್ಕೊಂಡು ಹೋದ್ರು. ಆದ್ರೆ ಅಲ್ಲಿ ಸೇರ್ತಿದ್ದಂತಹ ಜನರ ಸಂಖ್ಯೆ ಜಾಸ್ತಿ ಆಗ್ತಾ ಆಗ್ತಾ 20ನೇ ತಾರೀಕು ಅನ್ನುವಂಥದ್ದು ಸರ್ಕಾರಕ್ಕೆ ದೊಡ್ಡ ಸಮಸ್ಯೆಯಾಗಿ ಕಾಣೋದಕ್ಕೆ ಶುರು ಮಾಡಿತು. ಹಾಗಾಗಿ ನಿನ್ನೆ ರಾತ್ರಿಯಿಂದಲೇ, ಇವತ್ತು ಹೊರಡ್ತಾರೆ ಮೆರವಣಿಗೆ ಅಂದ್ರೆ ನಿನ್ನೆ ರಾತ್ರಿಯಿಂದಲೇ ಅಲ್ಲಿ ಕಂಪ್ಲೀಟ್ ಆಗಿ ಸೀಲ್ ಮಾಡೋದಕ್ಕೆ ಶುರು ಮಾಡಿದ್ರು. ಬ್ಯಾರಿಕೇಡ್ಗಳ ಹಾಕಿ ವೆಲ್ಡಿಂಗ್ ಮಾಡಿ ಯಾರು ಅದರಿಂದ ಆಚೆ ಬರಕ್ಕೆ ಆಗದಂಗೆ ಏನೇನೋ ವ್ಯವಸ್ಥೆಗಳು ಶುರು ಮಾಡಿಕೊಂಡ್ರು. ಆದರೆ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇರುವಂತಹ ಜನರನ್ನ ತಡೆಯೋದು ಸುಲಭ ಆಗಿರಲಿಲ್ಲ. ಬೆಳಗ್ಗೆ ಆಗ್ತಿದ್ದಂತೆ ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ರೋಡ್ಗಳು, ಬೀದಿಗಳು ಎಲ್ಲ ಕಡೆಗಳಿಂದ ಸಹ ಜನ ಬರೋದಕ್ಕೆ ಶುರು ಮಾಡಿದ್ರು. ಆಗ ಇದ್ದಕ್ಕಿದ್ದ ಹಾಗೆ ಮೆಟ್ರೋನ 5 ಸ್ಟೇಷನ್ಗಳನ್ನ ಬಂದ್ ಮಾಡಿದ್ರು. ಬಸ್ ಸ್ಟ್ಯಾಂಡ್ಗಳಿಂದ ಜಂತರ್ ಮಂತರ್ಗೆ ಬ್ಲಾಕ್ ಮಾಡಿ ಬಿಸಾಕಿದ್ರು. ಇಂಟರ್ನೆಟ್ ಅನ್ನ ಬ್ಲಾಕ್ ಮಾಡಿ ಹಾಕಿದ್ರು, ಯಾರು ಸಂಪರ್ಕದಲ್ಲಿ ಇರಬಾರ್ದು ಅಂತ. ಅಲ್ಲಿರೋರಿಗೆ ಎಚ್ಚರಿಕೆಗಳನ್ನ ಕೊಟ್ಟರು, ನೀವು ಇಲ್ಲಿಂದ ಮುಂದಕ್ಕೆ ಹೋಗಂಗಿಲ್ಲ, ಪ್ರೊಹಿಬಿಷನ್ ಇದೆ, ಪ್ರೊಹಿಬಿಷನ್ ಆರ್ಡರ್ಸ್ ಇದಾವೆ, ಹೋದ್ರೆ ಕಾನೂನು ರೀತಿ ತಪ್ಪಾಗುತ್ತೆ, ನಿಮ್ಮ ಮಾರ್ಚ್ ಏನಿದೆ, ನಿಮ್ಮ ಮೆರವಣಿಗೆ ಏನಿದೆ ಅದು ಇಲ್ಲೀಗಲ್, ಕಾನೂನು ಬಾಹಿರ, ನಾವು ಅನುಮತಿ ಕೊಟ್ಟಿಲ್ಲ ಅಂತ ಘೋಷಣೆಗಳು, ಮೈಕ್ ಇಟ್ಕೊಂಡು ಘೋಷಣೆ ಮಾಡಿ ಹೆದರ್ಸೋ ಪ್ರಯತ್ನ ಮಾಡಿದ್ರು. ಬಟ್ ಜನ್ಜಿ ಸೇರಿದ್ದಲ್ಲಿ ಆ ಜನ್ಜಿ ಇವರಿಗೆ ಹೆದರ್ಲಿಲ್ಲ. ಇವರು ಘೋಷಣೆಗಳಿಗೆ, ಕರೆಗಳಿಗೆ, ಇವರ ಬೆದರಿಕೆಗಳಿಗೆ ಯಾವುದಕ್ಕೂ ಹೆದರ್ಲಿಲ್ಲ. ಅವರು ಮಾರ್ಚ್ ಮಾಡೋದಕ್ಕೆ ಶುರು ಮಾಡಿದ್ರು. ಸೊ ಬೆಳಗ್ಗೆ ಈ ಒಂದು ಬೆದರಿಕೆ ಇತ್ತಲ್ಲ, ಅದು ಮಧ್ಯಾಹ್ನದ ಹೊತ್ತಿಗೆ ಹಿಂಸಾತ್ಮಕ ರೂಪ ಪಡ್ಕೊಳ್ಳುತ್ತು. ಯಾಕೆಂದ್ರೆ ಯಾವಾಗ ಈ ಜನ ಮೂವ್ ಮಾಡೋಕೆ ಶುರು ಮಾಡಿದ್ರು, ಪೊಲೀಸರಿಗೆ ಆದೇಶ ಬಂತು, ಕೈಕಾಲು ಮುರಿರಿ, ತಲೆ ಹೊಡೀರಿ ಅಂತ. ಲಾಠಿ ಚಾರ್ಜ್, ಟಿಯರ್ ಗ್ಯಾಸ್ ಎಲ್ಲ ಪ್ರಯೋಗ ಆಯಿತು. ವಿದ್ಯಾರ್ಥಿಗಳು ನಮ್ಮ ಭವಿಷ್ಯ ರೂಪಿಸಿಕೊಳ್ಳುವ ಪರೀಕ್ಷೆಗಳನ್ನ ನೆಟ್ಟಗೆ ನಡೆಸಿ ಅಂತ ಕೇಳಿದಂತಹ ವಿದ್ಯಾರ್ಥಿಗಳಿಗೆ ತಲೆ ಹೊಡೆದಾಕಿದ್ರು. ಸಾಕಷ್ಟು ಜನಕ್ಕೆ ರಕ್ತಸ್ರಾವ ಆಯಿತು, ಕೈಕಾಲು ಮುರ್ಕೊಂಡ್ರು. ಆದ್ರೂ ಜನ್ಜಿ ಮುಂದಕ್ಕೆ ಹೋಗ್ತಾನೆ ಇತ್ತು. ಟಿಯರ್ ಗ್ಯಾಸ್ ಹಾಕಿದ್ರು, ಅವ್ರಿಗೆ ಹಿಂಸೆ ಕೊಟ್ಟರು ದೈಹಿಕವಾಗಿ, ಆದ್ರೂ ಜನ್ಸಿ ಮುಂದಕ್ಕೆ ಹೋಗ್ತಾನೆ ಇತ್ತು. ಅಷ್ಟೊತ್ತಿಗೆ ಸಂಸತ್ತಿನಲ್ಲಿ ಆ ವಿಚಾರ ಬಂತು. ಎರಡು ಸದನಗಳಲ್ಲಿ, ಅದರಲ್ಲೂ ರಾಜ್ಯಸಭೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಘರ್ಜಿಸ್ಬಿಟ್ರು. ಲಾಠಿ ಚಾರ್ಜ್ ಮಾಡ್ತಾ ಇದ್ದೀರಾ ಈ ದೇಶದ ಮಕ್ಕಳ ಮೇಲೆ, ನೀವೆಂತ ಸರ್ಕಾರ ಅಂತ. ಲೋಕಸಭೆಯನ್ನು ಅರ್ಜೆಂಟ್ ಮಾಡಿ ಬಿಸಾಕಿದ್ರು. ನರೇಂದ್ರ ಮೋದಿ ಅವರು ಬಂದ ದಾರಿಗೆ ಶುಂಕ ಇಲ್ಲ ಅಂತ ಓಡಿ ಹೋದ್ರು, ಕಾಮಿಡಿ ಮಾಡಿ ಓಡಿ ಹೋದ್ರು. ಇಂಥ ಕ್ಲಿಷ್ಟಕರವಾದ ಸನ್ನಿವೇಶದಲ್ಲೂ ಸಹ ನರೇಂದ್ರ ಮೋದಿಗೆ ಈ ಪ್ರಜಾಪ್ರಭುತ್ವ ಅನ್ನೋದು ಎಷ್ಟು ಕಾಮಿಡಿ ಆಗೋಗಿದೆ ಅಥವಾ ತಮಾಷೆಯ ವಿಚಾರ ಆಗೋಗಿದೆ ಅಂದ್ರೆ, ಇವತ್ತು ಮೊದಲ ದಿನ ಇಷ್ಟೆಲ್ಲ ಸಮಸ್ಯೆಗಳಿದಾವೆ, ಇಷ್ಟೆಲ್ಲ ವಿಚಾರಗಳು ಬರ್ತಿದ್ದಾವೆ ಅನ್ನೋದರ ಅರಿವು ಪರಿವು ಏನೂ ಇಲ್ಲದೆ ನರೇಂದ್ರ ಮೋದಿ ರಾಹುಲ್ ಗಾಂಧಿ ಅವರ ವಯಸ್ಸಿನ ಬಗ್ಗೆ ಕಾಮಿಡಿ ಮಾಡ್ಕೊಂಡು ಕೂತಿದ್ರು. 56 ವರ್ಷದ ಯುವಕ ಅನ್ನೋ ಕಥೆಗಳನ್ನ ಹೇಳ್ಕೊಂಡು ನಗಿಸ್ತಕ್ಕೆ ಪ್ರಯತ್ನ ಮಾಡ್ತಿದ್ರು. ವ್ಯಂಗ್ಯ ಅಂತೆ ಅದು. ಎಷ್ಟು ನಾಚಿಕೆಗೇಡಿನ ಮನಸ್ಥಿತಿ ನೋಡಿ ಅದು. ಒಂದು ಕಡೆ ವಿದ್ಯಾರ್ಥಿಗಳು ತಲೆ ಓಡಿಸ್ಕೊಳ್ತಾ ಇದ್ದಾರೆ, ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ ಅದರ ಬಗ್ಗೆ ಮಾತಾಡಲೇ ಇಲ್ಲ. ಜಂತರ್ ಮಂತರ್ನಲ್ಲಿ ನಡೀತಿರೋ ಪ್ರತಿಭಟನೆ, ಪೇಪರ್ ಲೀಕ್, ಇದ್ಯಾವುದ್ರ ಬಗ್ಗೆ ಮಾತಾಡಲಿಲ್ಲ. ರಾಹುಲ್ ಗಾಂಧಿಯ ವಯಸ್ಸಿನ ಬಗ್ಗೆ ಕಾಮಿಡಿ, ವಯಸ್ಸಿನ ಬಗ್ಗೆ ಕಾಮಿಡಿ. ಏನ್ ಹೇಳ್ತೀರಿ ಅವ್ರಿಗೆ? ಆಮೇಲೆ ಸದನಗಳು ಬರ್ಖಾಸ್ತ ಆದ ತಕ್ಷಣನೇ ಓಡೋ ಅಲ್ಲಿಂದ. ತಿರುಗಿ ನೋಡದೆ ಸಂಸತ್ತಿನಿಂದ ಔಟ್. ಸಂಸತ್ತಿನಿಂದ ಪ್ರಧಾನಿ ಹೋದ ತಕ್ಷಣನೇ ಸಂಸತ್ತನ್ನ ಕಂಪ್ಲೀಟ್ ಆಗಿ ಸೀಲ್ ಮಾಡ್ಕೊಂಡ್ಬಿಟ್ರು, ಕಂಪ್ಲೀಟ್ ಆಗಿ ಕ್ಲೋಸ್ ಮಾಡಿಬಿಟ್ರು ಪೊಲೀಸರು ಮತ್ತು ಅಲ್ಲಿದ್ದ ಭದ್ರತಾ ಸಿಬ್ಬಂದಿ. ಮತ್ತು ಅವ್ರು ತಗೊಂಡಂತಹ ಪೊಸಿಷನ್ಗಳಿತ್ತಲ್ಲ, ವಿತ್ ಗನ್ ಶೂಟ್ ಮಾಡೋದಕ್ಕೆ ರೆಡಿಯಾದ ಪೊಸಿಷನ್ಗಳಲ್ಲಿ ನಿಂತ್ಕೊಳ್ಳೋಕೆ ಶುರು ಮಾಡಿದ್ರು. ಅಂದ್ರೆ ಜನ್ಸಿ ಏನಾದ್ರು ಅಲ್ಲಿಗೆ ತಲುಪಿದ್ರೆ ಶೂಟ್ ಮಾಡ್ತಿದ್ರ ಅನ್ನುವಂತಹ ಅನುಮಾನ ಬರಬೇಕು ಅಥವಾ ಭಯ ಬರಬೇಕು ಅನ್ನೋ ಮಟ್ಟಕ್ಕೆ ಅವರು ಪ್ರಿಪೇರ್ಡ್ ಆಗಿ ಆ ಪೊಸಿಷನ್ ಅಲ್ಲಿ ನಿಂತ್ಕೊಂಡಿದ್ರು. ಅವರು ಗನ್ನನ್ನು ಹೀಗಿಟ್ಟು ಕರೆಕ್ಟ್ ಆಗಿ ಗುರಿ ನೋಡ್ತಾ ನಿಂತಿದ್ರು ಬರೋ ದಾರಿಗೆ. ಇದು ಪ್ರಜಾಪ್ರಭುತ್ವ. ಈ ದೇಶದ ಅತಿ ದೊಡ್ಡ ಪಂಚಾಯತ್ಗೆ ಈ ದೇಶದ ಪ್ರಜೆಗಳು, ಅದರಲ್ಲೂ ವಿದ್ಯಾರ್ಥಿಗಳು, ಅದರಲ್ಲೂ ಈ ದೇಶದ ಜನ್ಜಿ ಬರ್ತೀನಿ ಅಂತಂದ್ರೆ
ಪ್ರಶ್ನೆ ಕೇಳ್ತೀವಿ, ನಮಗೆ ಸಮಸ್ಯೆ ಇದೆ, ಅದು ಪರಿಹಾರ ಮಾಡಿಕೊಡಿ, ನಾವೊಂದಷ್ಟು ಮನವಿ ಮಾಡ್ತೀವಿ ಅಂತಂದ್ರೆ ಅವರಿಗೆ ಗನ್ನುಗಳು ಅಡ್ಡ ಇಡ್ತಾರೆ, ಬ್ಯಾರಿಕೇಡ್ಗಳು ಅಡ್ಡ ಇಡ್ತಾರೆ, ಟಿಯರ್ ಗ್ಯಾಸು, ಲಾಠಿ ಚಾರ್ಜು, ವಾಟರ್ ಕ್ಯಾನನ್ಗಳು, ಎಲ್ಲ ಎಲ್ಲ ಬಲ ಪ್ರಯೋಗಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡ್ತಾರೆ. ಬಟ್ ಅರ್ಥ ಆಗೋಯ್ತು ಸಂಜೆ ಹೊತ್ತಿಗೆ, ಓಹೋ, ಇದು ನಿಲ್ಲುವ ಶಕ್ತಿ ಅಲ್ಲ, ಇದು ಜೆನ್ಸಿ. ಹಂಗೇ ತಲೆಯಲ್ಲಿ ಒಂದ್ಸಲ ಓಡಿರುತ್ತೆ, ಶ್ರೀಲಂಕಾ, ನೇಪಾಳ, ಬಾಂಗ್ಲಾದೇಶ ಎಲ್ಲ ಒಂದ್ಸಲ ಓಡಿರುತ್ತೆ. ಹಾಗಾಗಿ ಇದ್ದಕ್ಕಿದ್ದ ಹಾಗೆ ಉಲ್ಟಾ, ಇದ್ದಕ್ಕಿದ್ದ ಹಾಗೆ ಉಲ್ಟಾ ಮೋದಿ ಸರ್ಕಾರ. ಏನು, ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ. ಆಹ್ವಾನ ಹೋಯ್ತು ಬಿಜೆಪಿ ಪಕ್ಷದ ಪ್ರತಿನಿಧಿಗಳಿಗೆ, ಬಂದು ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿ, ಈ ದೇಶದ ಆರೋಗ್ಯ ಸಚಿವ ಜೆ ಪಿ ನಡ್ಡಾ ಅವರನ್ನ ಬಂದು ಭೇಟಿ ಮಾಡಿ. ಸಿಜೆಪಿ ಅವರು ಬಂದು ಅವರ ಬೇಡಿಕೆಗಳನ್ನು ಪತ್ರದ ಮೂಲಕ ಕೊಟ್ಟರು. ಅದನ್ನು ಸ್ವೀಕರಿಸಿದಂತಹ ಜೆ ಪಿ ನಡ್ಡಾ, ಮಿನಿಸ್ಟರ್ ಜೆ ಪಿ ನಡ್ಡಾ ಭರವಸೆಗಳನ್ನು ಕೊಟ್ಟಿದ್ದಾರೆ. ನಾವು ನೋಡ್ತೀವಿ, ಪರಿಶೀಲನೆ ಮಾಡ್ತೀವಿ, ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ ಅಂತ. ಅದೇ 15 ಲಕ್ಷ ಪ್ರತಿಯೊಬ್ಬರ ಅಕೌಂಟ್ಗೆ ಬರುತ್ತೆ ಅನ್ನುವ ರೀತಿಯಲ್ಲಿ ಒಂದು ಆಶ್ವಾಸನೆಯನ್ನು ಕೊಟ್ಟು ಕಳಿಸಿದ್ದಾರೆ. ಇಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಅಭಿಜಿತ್ ದೀಪ್ಗೆ ತೆಗೆದುಕೊಂಡಂತಹ ನಿರ್ಧಾರ ಸ್ವಲ್ಪ ಗೊಂದಲವನ್ನು ಸೃಷ್ಟಿ ಮಾಡಿತು. ಏನು, ನಾವು ಸರ್ಕಾರದ ಭರವಸೆಗಳ ಆಧಾರದ ಮೇಲೆ ಉಪವಾಸವನ್ನ ಅಂತ್ಯಗೊಳಿಸ್ತಾ ಇದ್ದೀವಿ ಅಂತ ಅಭಿಜಿತ್ ದೀಪ್ಗೆ ಘೋಷಣೆ ಮಾಡಿಕೊಂಡ್ರು. ಇದಕ್ಕಿಂತ ಮೊದಲೇ ಮಧ್ಯಾಹ್ನಕ್ಕೆ ಒಂದು ಸುದ್ದಿ ಓಡಾಡ್ತಾ ಇತ್ತು. ಏನು, ಆಸ್ಪತ್ರೆಯಲ್ಲಿರುವಂತಹ ಸೋನಂ ವಾಂಗ್ಚುಕ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವರ ಹೇಳಿಕೆಯ ಪ್ರಕಾರ ಧರ್ಮೇಂದ್ರ ಪ್ರಧಾನ್ ಶಿಕ್ಷಣ ಸಚಿವ ರಾಜೀನಾಮೆ ಕೊಡ್ಲಿಲ್ಲ ಅಂದ್ರೂ ಸಹ ಅಟ್ಲೀಸ್ಟ್ ಬೇರೆ ರಾಜಕಾರಣಿಗಳು ಆ ವಿಚಾರವನ್ನ ಸಂಸತ್ತಿನಲ್ಲಿ ಎತ್ತುತ್ತೀವಿ, ಸಂಸತ್ತಿನಲ್ಲಿ ಅದರ ಬಗ್ಗೆ ಧ್ವನಿ ಎತ್ತುತ್ತೀವಿ ಅಂತ ಭರವಸೆಯನ್ನು ಕೊಟ್ಟರೆ ನಾನು ಉಪವಾಸವನ್ನು ಅಂತ್ಯಗೊಳಿಸ್ತೀನಿ ಅಂತ ಸೋನಂ ವಾಂಗ್ಚುಕ್ ಹೇಳಿದ್ದಾರೆ ಅನ್ನುವಂಥ ಸುದ್ದಿ ಬಂತು. ಅದು ಅಧಿಕೃತನಾ, ಬಿಜೆಪಿ ಐಟಿ ಸೆಲ್ ಕ್ರಿಯೇಟ್ ಮಾಡಿದ್ದ, ಇಲ್ಲಿಯವರೆಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಅಭಿಜಿತ್ ದೀಪ್ಗೆ ಅವರ ಹೇಳಿಕೆ ಮಾತ್ರ ಕನ್ಫರ್ಮ್ಡ್, ನಾನು ಉಪವಾಸ ವಾಪಸ್ ತಗೊಳ್ತಾ ಇದ್ದೀನಿ. ಮಿನಿಸ್ಟರ್ ಜೆ ಪಿ ನಡ್ಡಾ ಕರೆದು ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ, ನಾವು ವೇಟ್ ಮಾಡ್ತೀವಿ ಅವ್ರ ಭರವಸೆ ಈಡೇರಿಸ್ತಾರ ಅಂತ. ಸೊ ಆ ಗೊಂದಲ ಈಗ ಸೃಷ್ಟಿಯಾಗಿದೆ. ಮತ್ತು ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ, ಜಂತರ್ ಮಂತರ್ನಿಂದ ಎಲ್ಲ ವಾಪಸ್ ಹೋಗ್ತಾರಾ, ಅಥವಾ ನಾವು ಉಪವಾಸ ಮಾತ್ರ ವಾಪಸ್ ತಗೊಂಡಿರೋದು, ಧರ್ಮೇಂದ್ರ ಪ್ರಧಾನ್ ಮೇಲೆ ಕ್ರಮ ಆಗಬೇಕು ಅಥವಾ ಇನ್ನೇನಾದ್ರೂ ಕ್ರಮಗಳಾಗಬೇಕು, ಆ ನಂತರವೇ ನಾವು ಇಲ್ಲಿಂದ ಹೊರಡೋದು ಅಂತ ಪಟ್ಟು ಹಿಡಿದು ಕೂರ್ತಾರ, ಅದ್ರ ಬಗ್ಗೆಯೂ ಸಹ ಕ್ಲಾರಿಟಿ ಇಲ್ಲ. ಸೊ ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಶಿಫ್ಟ್ ಆಗ್ತಾನೆ ಬಂತು. ಸಂಜೆಯವರೆಗೆ ಬೆಳಗ್ಗೆ ಒಂದು ರೀತಿ ದೌರ್ಜನ್ಯ ಭರಿತವಾದಂತಹ ಬೆದರಿಕೆಯಲ್ಲಿತ್ತು, ಮಧ್ಯಾಹ್ನಕ್ಕೆ ಲಾಠಿ ಚಾರ್ಜ್ಗಳಿತ್ತು, ಕ್ರೌರ್ಯ ಮೆರೀತು, ಸಂಜೆ ಹೊತ್ತಿಗೆ ಶರಣಾದಂತೆ ಮಾತುಕತೆಗೆ ಕರೆದು ಅವರನ್ನು ಸಮಾಧಾನ ಪಡಿಸೋ ಪ್ರಯತ್ನ ಮಾಡಿತು. ಇದು ಸರ್ಕಾರದ ಕಡೆಗಾದ್ರೆ, ಇನ್ನು ಹೋರಾಟಗಾರರು ಅಥವಾ ಪ್ರತಿಭಟನಾಕಾರರು ಮೊನ್ನೆಯಿಂದ ಕಳೆದ ಒಂದು ತಿಂಗಳಿಂದ ಚೆನ್ನಾಗೇ ಬರ್ತಿತ್ತು. 21 ದಿನಗಳ ಸೋನಂ ವಾಂಗ್ಚುಕ್ ಅವರ ಉಪವಾಸ ಸತ್ಯಾಗ್ರಹ ದೊಡ್ಡ ಮಟ್ಟದ ಸಕ್ಸಸ್ ಆಯಿತು. ಎಲ್ಲ ಬೆಂಬಲವೂ ಸಿಕ್ತು, ಇನ್ಕ್ಲೂಡಿಂಗ್ ಕಾಂಗ್ರೆಸ್ಸಿನ ಬೆಂಬಲವೂ ಸಿಕ್ತು. ಆರಂಭದಿಂದಲೂ ಕಾಂಗ್ರೆಸ್ ಬೆಂಬಲ ಕೊಟ್ಟಿರಲಿಲ್ಲ, ಅದರ ಕೊನೆಯ ಕ್ಷಣದಲ್ಲಿ ಕೊಡ್ತು. ಎಲ್ಲ ಸಿಕ್ಕ ಮೇಲೆ ಕೊನೆಯಲ್ಲಿ ಇವತ್ತು ಜೆ ಪಿ ನಡ್ಡಾನ ಅಷ್ಟು ಸುಲಭಕ್ಕೆ ಭೇಟಿ ಮಾಡಿ ಕೇವಲ ಭರವಸೆಯ ಆಧಾರದ ಮೇಲೆ, ಅದು ಬಿಜೆಪಿಯನ್ನು ನಂಬಿ ನರೇಂದ್ರ ಮೋದಿ ಸರ್ಕಾರವನ್ನ ನಂಬಿ ಉಪವಾಸ ಮುರಿತೀವಿ ಅಥವಾ ಪ್ರತಿಭಟನೆ ತಡೀತೀವಿ ಸದ್ಯಕ್ಕೆ ಅನ್ನೋದಿದೆಯಲ್ಲ, ಅದು ಕಾಕ್ರೋಚ್ ಜನತಾ ಪಾರ್ಟಿಯ ಇನ್ಎಕ್ಸ್ಪೀರಿಯನ್ಸಾ ಬೇರೆ ಏನಾ ಗೊತ್ತಿಲ್ಲ, ಅದು ಮುಂದೆ ಗೊತ್ತಾಗತ್ತೆ. ಅಲ್ಲಿಗೆ ಬಂದು ನಿಂತಿದೆ. ಇದಿಷ್ಟು ಇಡೀ ದಿನ ನಡೆದಂತಹ ಒಂದು ಬೆಳವಣಿಗೆ. ಸೊ ಇವತ್ತು ರಾತ್ರಿ ಅಥವಾ ನಾಳೆಗೆ ಒಂದು ಸ್ಪಷ್ಟ ಚಿತ್ರಣ ಸಿಗುತ್ತೆ ಈ ಹೋರಾಟದ ದಿಕ್ಕು ಮುಂದೆ ಯಾವ ಕಡೆಗೆ ಅಂತ. ಆ ನಂತರ ಅದರ ಬಗ್ಗೆ ನಾವು ಒಂದಷ್ಟು ಕ್ಲಾರಿಫಿಕೇಶನ್ ಕೊಡಬಹುದು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.